ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಕ್ಟಿವ್ ಕೆಟಾಲಿಸ್ಟ್. ಸೊ ಯಾರು ಯಾವಾಗ ಮೇಕಪ್ ಎಕ್ಸಾಮನ್ನು ಬರಿಬೋದು ಅಂತ ಒಂದು ಕ್ಲಿಯರಾಗಿ ಹೇಳ್ತಿದ್ದೀನಿ. ಸೊ ನೀವೇನಾದರೂ ಫಸ್ಟ್ ಮತ್ತು ಸೆಕೆಂಡ್ ಸೆಮ್ ಮುಗ್ದಿದ್ದು ನಿಮಗೇನಾದರೂ ಬ್ಯಾಕ್ಲಾಗ್ ಇದ್ದರೆ, ಸೊ ನಿನ್ನೆ ತಾನೇ ರಿಸಲ್ಟ್ ಅನೌನ್ಸ್ ಆಗಿದೆ ಅಲ್ವಾ. ಸೊ ನೀವು ಥರ್ಡ್ ಸೆಮ್ ಅಂದರೆ ನೀವು ಥರ್ಡ್ ಸೆಮ್ ಎಕ್ಸಾಮ್ ಬರಿತಾ ಇರುವಾಗ ನಿಮ್ಮ ಫಸ್ಟ್ ಮತ್ತು ಸೆಕೆಂಡ್ ಸೆಮ್ಮಲ್ಲಿ ಏನಾದರೂ ಬ್ಯಾಕ್ಲಾಗ್ ಇದ್ದರೆ ಆವಾಗ ಕ್ಲಿಯರ್ ಮಾಡ್ಕೋಬೋದು. ಅದನ್ನು ನಾವು ಮೇಕಪ್ ಅಥವಾ ಸಮ್ಮರ್ ಸೆಮಿಸ್ಟರ್ ಅಂತ ಕರಿತೀವಿ. ಓಕೆ, ಸೊ ನೀವೇನಾದರೂ ಥರ್ಡ್ ಮತ್ತು ಫೋರ್ತ್ ಸೆಮಿಸ್ಟರ್ ಕಂಪ್ಲೀಟ್ ಮಾಡಿಬಿಟ್ಟು ಅಥವಾ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತಲ್ಲಿ ಏನಾದರೂ ನಿಮಗೆ ಒಂದು ಬ್ಯಾಕ್ಲಾಗ್ ಇದ್ದರೆ ನೀವು ಯಾವಾಗ ಕಂಪ್ಲೀಟ್ ಮಾಡ್ಬೋದು ಅಂದರೆ ನಿಮ್ಮ ಫಿಫ್ತ್ ಸೆಮ್ ಎಕ್ಸಾಮ್ಸ್ ಜೊತೆಗೆ ಕಂಪ್ಲೀಟ್ ಮಾಡಬಹುದು. ಸೊ ನಿಮ್ಮ ಜೂನಿಯರ್ಸ್ ಜೊತೆ ಹೋಗ್ಬಿಟ್ಟು ನೀವು ಬರೀತೀರಾ, ಅಷ್ಟೇ ಡಿಫ್ರೆನ್ಸ್. ನೀವೇನಾದರೂ ಫಿಫ್ತ್ ಮತ್ತು ಸಿಕ್ಸ್ ಸೆಮ್ ಕಂಪ್ಲೀಟ್ ಮಾಡಿದ್ದೀರಾ, ಇನ್ನೇನು ಸೆವೆಂತ್ ಸೆಮ್ ಹೋಗಬೇಕು. ಆದರೆ ಥರ್ಡ್ ಅಥವಾ ಫೋರ್ತ್ ಸೆಮ್ ಅಥವಾ ಹಿಂದೆ ಯಾವುದೇ ಬ್ಯಾಕ್ಲಾಗ್ ಇದ್ದರೂ ನೀವು ಕಂಪ್ಲೀಟ್ ಮಾಡಬಹುದು. ಬಟ್ ಒಂದು ಕಂಡೀಷನ್ ಏನಂದರೆ, ಸೆವೆಂತ್ ಸೆಮ್ ಎಂಟರ್ ಆಗಬೇಕು ಅಂದರೆ ಫಸ್ಟ್ ಇಯರಿನ ಎಲ್ಲ ಸಬ್ಜೆಕ್ಟ್ಸ್, ಫಸ್ಟ್ ಸೆಮ್ ಕೂಡ ಸೆಕೆಂಡ್ ಸೆಮ್ ಕೂಡ ಸೇರಿಸ್ಬಿಟ್ಟು ಎಲ್ಲ ಸಬ್ಜೆಕ್ಟ್ಸನ್ನು ನೀವು ಕ್ಲಿಯರ್ ಮಾಡಿರಬೇಕು. ಇಲ್ಲಾಂದರೆ ಸೆವೆಂತ್ ಸೆಮ್ ಎಲಿಜಿಬಲ್ ಅಲ್ಲ ಅಂತ VTU ಇಂದ ರೂಲ್ಸ್ ಇದೆ. ಸೊ ಮೇಕಪ್ ಎಕ್ಸಾಮ್ ಟೈಮ್ ಟೇಬಲ್ ಅಥವಾ ಸಮ್ಮರ್ ಸೆಮಿಸ್ಟರ್ ಜೊತೆ ಏನು ಟೈಮ್ ಟೇಬಲ್ ಬರುತ್ತೆ ಅದನ್ನು ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಟೈಮ್ ಟೇಬಲ್ ಮತ್ತು ಈ PDF ಏನಾದರೂ ನಿಮಗೆ ಓದಬೇಕು ಅನಿಸಿದ್ರೆ ನನ್ನ ವಾಟ್ಸಪ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ವಾಟ್ಸಪ್ ಚಾನಲ್ ಲಿಂಕನ್ನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆಲ್ ದ ಬೆಸ್ಟ್. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೀನಿ.